ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ನಟ ದರ್ಶನ್ ಅಂಡ್ ಪುಟಾಲಂಗೆ ಭರ್ಜರಿ ಆತಿಥ್ಯವನ್ನ ನೀಡಲಾಗಿದೆ. ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ಆರೋಪಿಗಳಿಗೆ ಬಿರಿಯಾನಿಯನ್ನ ಕೊಡಲಾಗಿದೆ. ಆರೋಪಿಗಳಿಗೆ ಬಿರಿಯಾನಿ ಊಟವನ್ನ ತರಿಸಿದ್ದಾರೆ ಪೊಲೀಸರು. ಬಿರಿಯಾನಿ ನೀಡಿ ವಿಚಾರಣೆಯನ್ನ ಶುರು ಮಾಡಲಿದ್ದಾರೆ ಪೊಲೀಸರು. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಸದ್ಯ ಆರೋಪಿಗಳ ವಿಚಾರಣೆ ಮುಂದುವರೆದಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 6 ದಿನಗಳ ಕಾಲ ಅವರಿಗೆ ಎಲ್ಲ ಆರೋಪಿಗಳಿಗೂ ಪ್ರಕರಣದ ಅಷ್ಟೂ ಆರೋಪಿಗಳಿಗೆ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. ಹೀಗಾಗಿ ಇಡೀ ಗ್ಯಾಂಗ್ನ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳನ್ನ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರ್ಕೊಂಡು ಬರಲಾಗಿದೆ. ಈ ಸಂದರ್ಭದಲ್ಲಿ ಅವರಿಗೆ ರಾತ್ರಿ ಊಟದ ವ್ಯವಸ್ಥೆ ಆಗ್ಬೇಕಲ್ಲ, ಆ ಊಟಕ್ಕಾಗಿ ಬಿರಿಯಾನಿಯನ್ನ ತರಿಸಲಾಗಿದೆ. ಅದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕೊಲೆ ಪ್ರಕರಣದ ಆರೋಪಿಗಳು ರೇಣುಕಾಸ್ವಾಮಿ ಎಂಬ ಅಮಾಯಕನ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾದಂತಹ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಅಷ್ಟೂ ಮಂದಿ ಆರೋಪಿಗಳಿಗೆ ರಾತ್ರಿಯ ಊಟಕ್ಕಾಗಿ ಪೊಲೀಸರು ಬಿರಿಯಾನಿಯನ್ನ ತರಿಸಿದ್ದಾರೆ. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಅದೇ ಎಷ್ಟಣ್ಣ? ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಬಳಿಯೇ ಇದ್ದಾರೆ. ಚಂದ್ರಶೇಖರ್, ಕೊಲೆ ಪ್ರಕರಣದ ಆರೋಪಿಗಳು, ಒಬ್ಬ ಅಮಾಯಕನ ಕೊಲೆಯಾಗಿದೆ. ಎಲ್ಲ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ನಿಜ ರಾತ್ರಿಯ ಊಟಕ್ಕೆ ವ್ಯವಸ್ಥೆ ಮಾಡಬೇಕು, ಆದ್ರೆ ಪೊಲೀಸರು ಬಿರಿಯಾನಿಯನ್ನೇ ತಂದುಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿ. ಹೆಚ್ಚಿನ ಡೀಟೇಲ್ಸ್ ಏನು ಲಭ್ಯವಾಗ್ತಾ ಇದೆ ಚಂದ್ರಶೇಖರ್? ಖಂಡಿತವಾಗಿಯೂ ವಿದ್ಯಾ, ಏನು ಈಗಾಗಲೇ ಪ್ರಕರಣದ ಆರೋಪಿಗಳಿಗೆ ಈಗಾಗಲೇ 6 ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿದೆ. ಈ ಕಸ್ಟಡಿಯಲ್ಲಿ ಇದ್ದಷ್ಟು ದಿನ ಕೂಡ ಆರೋಪಿಗಳಿಗೆ ಊಟದ ವ್ಯವಸ್ಥೆಯನ್ನ ಪೊಲೀಸರು ಮಾಡ್ತಾರೆ. ಅದನ್ನ ಹೊರತುಪಡಿಸಿದ್ರೆ ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಕೊಡಲಿಕ್ಕೆ ಏನಾದರೂ ಅಗತ್ಯ ಇದ್ರೆ ಚಿಕಿತ್ಸೆಯನ್ನು ಕೊಡ್ಲಿಕ್ಕೂ ಕೂಡ ಈಗಾಗಲೇ ನ್ಯಾಯಾಧೀಶರು ಆದೇಶವನ್ನ ಮಾಡಿರುವಂತಹದ್ದು. ಇದನ್ನು ಹೊರತುಪಡಿಸಿದ್ರೆ ಆರೋಪಿಗಳಿಗೆ ಈಗಾಗಲೇ ಊಟವನ್ನ ನೀಡಿರುವಂತಹದ್ದು. ಏನು ಚಿಕ್ಕಪೇಟೆ ಬಿರಿಯಾನಿ ದಮ್ ಬಿರಿಯಾನಿ ಹೋಟ್ಲಿಂದ ಈಗಾಗಲೇ ಬಿರಿಯಾನಿಯನ್ನ ತಂದು ಆರೋಪಿಗಳಿಗೆ ನೀಡಲಾಗಿದೆ ಅಂತ ಹೇಳಿ ಸದ್ಯಕ್ಕೆ ತಿಳಿದು ಬಂದಿರುವಂತಹದ್ದು. ಹೋಟೆಲ್ನಿಂದ ಏನು ಪಾರ್ಸಲ್ ತಂದಂತಹ ಸಿಬ್ಬಂದಿಗಳೇನಿದ್ದಾರೆ ಅವರೇ ಈಗ ಖುದ್ದು ಹೇಳಿರುವಂತಹದ್ದು. ಬಿರಿಯಾನಿಯನ್ನ ಆರ್ಡರ್ ಮಾಡಿದ್ರು, ಈ ಹಿನ್ನೆಲೆಯಲ್ಲಿ ಬಿರಿಯಾನಿಯನ್ನ ತಂದಿದ್ದೇವೆ, ಪೊಲೀಸರು ಎಷ್ಟು ಹೇಳಿದ್ದಾರೋ ಅಷ್ಟು ಬಿರಿಯಾನಿಗಳನ್ನ ತಂದಿದ್ದೇವೆ ಅನ್ನುವಂತಹ ಮಾಹಿತಿಯನ್ನ ಸದ್ಯಕ್ಕೆ ಹೋಟೆಲ್ ಸಿಬ್ಬಂದಿ ಅಥವಾ ಯಾರು ಪಾರ್ಸಲ್ ತಂದ್ರು ಅವರೇ ಹೇಳಿರುವಂತಹದ್ದು. ಈಗಾಗಲೇ ಬಿರಿಯಾನಿಯನ್ನ ಆರೋಪಿಗಳಿಗೆ ಊಟ ಮಾಡಲಿಕ್ಕೆ ಕೊಟ್ಟು ಈಗಾಗಲೇ ಊಟವನ್ನ ಮುಗಿಸಿ ಈಗಾಗಲೇ ಗಿರೀಶ್ ಅಂದ್ರೆ DCP ಗಿರೀಶ್ ನೇತೃತ್ವದಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ. ಹೀಗಾಗಿ ಆರೋಪಿಗಳಿಗೆ ಮೊದಲು ಊಟದ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಜೊತೆಗೆ ಅದನ್ನು ಹೊರತುಪಡಿಸಿದ್ರೆ ಆರೋಪಿ ವಿನಯ್ ಏನಿದ್ದಾನೆ, ಈತನು ಕೂಡ ಈಗಾಗಲೇ ಏನು ಕಾಲು ನೋವಿಂದ ಸಾಕಷ್ಟು ಬಳಲ್ತಾ ಇದ್ದ. ಈಗಾಗಲೇ ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡೋಗಿ ಆತನಿಗೂ ಕೂಡ ಚಿಕಿತ್ಸೆಯನ್ನ ಕೊಡಿಸಿ ಕರ್ಕೊಂಡು ಬಂದು ಈಗಾಗಲೇ ಏನು ಊಟ ಮುಗಿಸಿದಂತ ಆರೋಪಿಗಳಿಗೆ ವಿಚಾರಣೆಯನ್ನ ಈಗಾಗಲೇ ಮುಂದುವರಿಸಿರುವಂತಹದ್ದು. ಚಂದ್ರಶೇಖರ್, ಇನ್ನು ಎಷ್ಟು ಹೊತ್ತು ವಿಚಾರಣೆ ಮಾಡಬಹುದು? ಜೊತೆಗೆ 6 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಪೊಲೀಸರು. ಈ 6 ದಿನಗಳ ಕಾಲ ವಿಚಾರಣೆ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿ ಚಂದ್ರಶೇಖರ್? ಖಂಡಿತವಾಗಿಯೂ ವಿದ್ಯಾ, ಒಂದೊಂದಾಗೆ ಒಂದು ಎಳೆಯಾಗಿ ಈ ಒಂದು ಪ್ರಕರಣವನ್ನ ತನಿಖೆ ಮಾಡಬೇಕಾಗತ್ತೆ. ಯಾಕೆಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳು ಈಗಾಗಲೇ ಹೇಳಿಕೆಯನ್ನ ನೀಡಿರುವಂತಹದ್ದು. ಖುದ್ದು ವಿಚಾರಣೆಯನ್ನ ಮಾಡಬೇಕಾದ್ರೆ ಪೊಲೀಸರ ಮುಂದೆ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಅಂದ್ರೆ ಈಗಾಗಲೇ ನಾವು ಆತನನ್ನ ಕರ್ಕೊಂಡು ಬಂದಾದ ನಂತರ ತೀವ್ರವಾಗಿ ಹಲ್ಲೆ ಮಾಡಲಾಯಿತು. ಹೀಗಾಗಿ ಅಲ್ಲೊಂದ್ ಕಡೆ ದರ್ಶನ್ ಅವರು ಕೂಡ ಆ ಒಂದು ಸಂದರ್ಭದಲ್ಲಿ ಇದ್ರು ಅನ್ನುವಂತಹದ್ದು ಸದ್ಯಕ್ಕೆ ಏನು ಖುದ್ದು ಆರೋಪಿಗಳು ಹೇಳಿರೋದ್ರಿಂದ ಈ ಎಲ್ಲ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಈಗ ಕಲೆಕ್ಟ್ ಮಾಡಬೇಕಾಗತ್ತೆ. ಸಾಂದರ್ಭಿಕ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಬೇಕಾಗತ್ತೆ. ಮತ್ತೆ ದರ್ಶನ್ ಅವರು ಕೃತ್ಯ ನಡೆದಂತಹ ಸಂದರ್ಭದಲ್ಲಿ ಅವರು ಅಲ್ಲೇ ಇದ್ರ ಅನ್ನುವಂತಹ ಒಂದು ಟವರ್ ಡಂಪ್ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕೂಡ ಕಲೆಕ್ಟ್ ಮಾಡಬೇಕಾಗತ್ತೆ. ಇದರ ಜೊತೆಯಲ್ಲಿ ಸ್ಥಳ ಮಹಜರನ್ನ ಕೂಡ ಆರೋಪಿಗಳನ್ನ ಕರ್ಕೊಂಡು ಹೋಗಿ ಏನು ಘಟನೆ ನಡೆದಿದ್ದು ಈ ಘಟನೆಯನ್ನ ರೀಕ್ರಿಯೇಟ್ ಮಾಡಬೇಕಾಗತ್ತೆ. ಅಂದ್ರೆ ಯಾವ ಕಡೆಯಿಂದ ಕರ್ಕೊಂಡು ಬಂದ್ರಿ, ಎಲ್ಲಿ ಹಲ್ಲೆ ಮಾಡಿದ್ರಿ, ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ರಿ, ಎಲ್ಲ ಮಾಹಿತಿಯನ್ನ ಸ್ಥಳ ಮಹಜರ್ ಮಾಡಿ ಪಡ್ಕೋಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಈ 6 ದಿನಗಳು ಕೂಡ ಎಳೆಯಾಗಿ ಈ ಒಂದು ಪ್ರಕರಣಕ್ಕೆ ಬೇಕಾಗಿರುವಂತಹ ಎಲ್ಲಾ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳ ಅಥವಾ ಪೊಲೀಸರ ಒಂದು ತನಿಖೆ ನಡೆಯಲಿದೆ. ವಿದ್ಯಾ,
ಇದರ ಜೊತೆಗೆ ಯಾವ ರೀತಿಯಾದಂತಹ ವಿಚಾರಣೆ ನಡೆಯಬಹುದು ಅಂತೇಳಿ ಅಂದ್ರೆ ಮಹಜರಿಗೆ ಕರ್ಕೊಂಡು ಹೋಗೋದು, ಸ್ಪಾಟ್ ಮಹಜರು, ಕೊಲೆ ನಡೆದಂತಹ ಜಾಗ ಅಥವಾ ಮೃತದೇಹ ಸಿಕ್ಕಂತಹ ಜಾಗ, ಈ ಜಾಗಗಳಿಗೆ ಆರೋಪಿಗಳನ್ನ ಕರ್ಕೊಂಡು ಹೋಗುವಂತಹ ಕೆಲಸ ಆಗುತ್ತಾ ಅಂತ ಹೇಳಿ. ಅದರ ಜೊತೆಗೆ ರಾತ್ರಿ ಇದೇ ಸ್ಟೇಷನ್ ನಲ್ಲಿ ಎಲ್ಲ ಆರೋಪಿಗಳನ್ನ ಇರಿಸಿಕೊಳ್ತಾರಾ ಪೊಲೀಸರು ಹೇಗೆ ಅಂತ ಹೇಳಿ ಚಂದ್ರಶೇಖರ್. ಖಂಡಿತವಾಗಿಯೂ ವಿದ್ಯಾ, ಏನು ಈಗಾಗಲೇ 6 ದಿನಗಳ ಕಸ್ಟಡಿಯನ್ನು ಪಡ್ಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ 6 ದಿನಗಳು ಕೂಡ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಆರೋಪಿಗಳನ್ನು ಇಟ್ಕೊಂಡು ಇಲ್ಲ ವಿಚಾರಣೆಯನ್ನು ನಡೆಸಲಾಗುತ್ತೆ. ಈಗಾಗಲೇ DCP ಗಿರೀಶ್ ನೇತೃತ್ವದಲ್ಲಿ ಹಾಗೂ ACP ಚಂದನ್ ಅವರ ನೇತೃತ್ವದಲ್ಲಿ ಒಂದು ವಿಚಾರಣೆ ನಡೆಯಲಿದೆ. ಈ ಅಂದರೆ ಆರೋಪಿಗಳನ್ನು ಇಂಡಿವಿಜುವಲ್ ಆಗಿ ಹೇಳಿಕೆಯನ್ನು ಪಡೆದ ನಂತರ ಈಗಾಗಲೇ ಅವರು ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ನಾವು ಹಲ್ಲೆ ಮಾಡಿದ್ದರಿಂದಲೇ ಆ ಒಂದು ಯುವಕ ಅಥವಾ ಯುವಕ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಒಂದು ಮಾಹಿತಿಯನ್ನು ಈಗಾಗಲೇ ಪೊಲೀಸರ ಮುಂದೆ ಆರೋಪಿಗಳು ಹೇಳಿರೋದ್ರಿಂದ ಈಗಾಗಲೇ ಅವರನ್ನ ಸ್ಥಳ ಮಹಜರಿಗೂ ಕೂಡ ಕರ್ಕೊಂಡು ಹೋಗ್ತಾರೆ. ನಾ ಈಗಾಗಲೇ ಹೇಳ್ತಾ ಇದ್ದೆ, ಸಾಂದರ್ಭಿಕ ಸಾಕ್ಷಿಗಳನ್ನು ಅಂದರೆ ಈ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಯಾವೆಲ್ಲ ಸಾಕ್ಷಿಗಳು ಅಲ್ಲಿ ಇರುತ್ತೆ, ಮತ್ತೆ ಮೃತದೇಹ ಒಂದು ಈಗಾಗಲೇ PM ಆಗಿರೋದ್ರಿಂದ PM ಅಲ್ಲಿ ಈ ಆರೋಪಿಗಳ ಬೆರಳಚ್ಚುಗಳು ಏನಾದರೂ ಇದೆಯಾ ಅಥವಾ ಘಟನೆ ನಡೆದ ಸ್ಥಳದಲ್ಲಿ ಏನು ಮೃತನ ಒಂದು ಬೆರಳಚ್ಚುಗಳು ಜೊತೆಗೆ ಈ ಆರೋಪಿಗಳ ಬೆರಳಚ್ಚುಗಳು ಕೂಡ ಇದೆಯಾ ಅನ್ನುವಂತಹದ್ದು ಫಿಂಗರ್ ಪ್ರಿಂಟ್ ಆಗಿರ್ಬೋದು ಅಥವಾ ಸ್ಥಳ ಮಹಜರ್ ಆಗಿರ್ಬೋದು, ಈ ರೀತಿಯಾದಂತಹ ಕಂಪ್ಲೀಟ್ ಆದಂತಹ ಒಂದು 6 ದಿನಗಳಲ್ಲಿ ಈ ಒಂದು ತನಿಖೆ ನಡೆಯಲಿದೆ. ವಿದ್ಯಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಅಪ್ಡೇಟ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.